ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿರಿ. ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರದ ಗ್ರಾಮದಲ್ಲಿ ನಡೆದ ಕೊಪ್ಪಳ ಜಿಲ್ಲಾ 14ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಸಂಕೀರ್ಣ ಗೋಷ್ಠಿಯಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಗದಗನ ಮಹಾತ್ಮ ಗಾಂಧಿ ಗ್ರಾಮೀಣ ವಿಶ್ವವಿದ್ಯಾಲಯ ಕುಲಸಚಿವ ಪ್ರೊಫೆಸರ್ ಅಮರೇಶ್ ಯತ್ಗಲ್ ಅವರು ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಮೃದ್ಧವಾಗಿರುವ ದಾಸರು, ಶರಣರು, ತತ್ವ ಪದಕಾರರಿಂದ ಮೂಡಿಬಂದ ಸಾಹಿತ್ಯವನ್ನು ಜನರಿಗೆ ತಲುಪಿಸುವ ಕೆಲಸ ಸಾಹಿತ್ಯ ಪರಿಷತ್ತಿನಿಂದ ನಡೆದಿಲ್ಲ. ಇಂತಹ ನಿರ್ಲಕ್ಷಿತ ಸಾಹಿತ್ಯದ ಕುರಿತು ಸಂಶೋಧನೆ, ಮುದ್ರಣದ ಮೂಲಕ ಜನರಿಗೆ ತಲುಪಿಸುವ ಕೆಲಸ ಆಗಬೇಕಿದೆ ಎಂದರು. ಬೆಳಗ್ಗೆ ಇವತ್ತು ಎತ್ತಿನ ಬಂಡಿ ಮೂಲಕ ಅವರನ್ನು ಮೆರವಣಿಗೆಯನ್ನ ಮಾಡಿದ್ರಿ. ಅದು ಅವರ ವ್ಯಕ್ತಿತ್ವಕ್ಕೆ ಕೊಟ್ಟಂತ ಒಂದು ಗೌರವ ಅಂತ ನಾನು ಅನ್ಕೊಂಡಿದ್ದೀನಿ. ಇವತ್ತು ಯಾರು ತಮಗಾಗಿ ಬದುಕ್ತಾರೋ ಜನ ಅವರನ್ನು ನೆನೆಸೋದಿಲ್ಲ. ಯಾರು ಇತರರಿಗಾಗಿ ಬದುಕ್ತಾರೋ, ಯಾರು ಸಮಾಜಕ್ಕಾಗಿ ಬದುಕ್ತಾರೋ, ಯಾರು ಕನ್ನಡ ನೆಲಕ್ಕಾಗಿ ಬದುಕ್ತಾರೋ ಅಂತವರನ್ನ ಜನ ನೆಲೆಸ್ತಾರೆ, ಅವ್ರನ್ನ ಮೆರೆಸ್ತಾರೆ ಅನ್ನೋದಕ್ಕೆ ಇವತ್ತು ನಮ್ಮ ರಾಜಶೇಖರ್ ಪಾಟೀಲ್ ರವರ ಮೆರವಣಿಗೆ ಒಂದು ಸಾಕ್ಷಿ ಅಂತ ನಾನು ತಿಳಿದುಕೊಂಡಿದ್ದೇನೆ. ಇವತ್ತು ಈ ಗೋಷ್ಠಿಯ ಆಶಯ ಭಾಷಣವನ್ನ ಮಾಡಿರುವಂತ ನಮ್ಮ ಬಸವರಾಜ್ ಭಿನ್ನಾಳ್ ರವರು ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನು ಹೇಳಿದರು. ಅವ್ರ ಮಾತುಗಳು ಬಹಳ ಕಡಿಮೆ, ತುಸು ಮಾತಿನಲ್ಲಿ ಕಸುವಿನ ಅಂಬಾರಿಯನ್ನ ನಮ್ಮ ಭಿನ್ನಾಳ್ ಅವರು ಇವತ್ತು ಹೇಳಿದ್ರು. ನಮ್ದೆಲ್ಲ ಒಂದು ರೀತಿಯ ಜಂಜಾಟದ ಬದುಕು. ಈ ಜಂಜಾಟದ ಬದುಕಿನಲ್ಲಿ ನಾವು ಬರೆಯುವಂತ ನಮ್ಮ ಸಾಹಿತ್ಯ, ಅದರ ಕೊಡುಗೆ ಏನು ನಮ್ಮ ಸಮಾಜಕ್ಕೆ, ಅಥವಾ ಒಬ್ಬ ಸಾಹಿತಿಯ ಜವಾಬ್ದಾರಿ ಏನು ಅಂತನ್ನುವಂಥದ್ದನ್ನ ತಮ್ಮ ಮಾತುಗಳಲ್ಲಿ ಅವರು ಹೇಳ್ತಾ ಹೋದ್ರು. ಸಾಹಿತ್ಯ ಅನ್ನೋದು ಅದು ನಿರಂತರವಾಗಿ ನಮ್ಮನ್ನು ಎತ್ತರಿಸ್ತಾ ಹೋಗ್ಬೇಕು ಅನ್ನುವಂತ ಮಾತು. ನಾವೆಲ್ಲ ಹಳ್ಳಿಗಾಡಿನಿಂದ ಬಂದಂಥವ್ರು, ನಾವೆಲ್ಲ ದನ ಕಾದವರು, ಕುರಿ ಕಾದವರು, ಆಡು ಕಾದವರು. ನಮ್ಮ ಅಜ್ಜಿ ಒಂದು ಮಾತು ಹೇಳ್ತಿದ್ಲು, ನಾವು ಸಣ್ಣವರಿದ್ದಾಗ, ನಮ್ಮ ಆಕಳು ಮನೆಗೆ ಬಂದ ಮೇಲೆ ಅದು ರಾತ್ರಿ ಮೆಲುಕು ಹಾಕದೆ ಹೋದ್ರೆ ಅದಕ್ಕೇನೋ ಒಂದು ರೋಗ ಬಂದಿದೆ ಅಂತ. ಅಂದ್ರೆ ಹಗಲತ್ತೆಲ್ಲ ಮೇಯ್ದು ಬಂದಿರುವಂತ ಆಕಳು ರಾತ್ರಿ ಅದು ಮೆಲುಕು ಹಾಕದೆ ಹೋಗಿದ್ರೆ ಅದು ಹೇಗೆ ರೋಗ ಬರುತ್ತೋ ಹಾಗೆ ನಾವು ಸಾಹಿತಿಗಳಾದಂಥವ್ರು, ಪ್ರಜ್ಞಾವಂತರುಗಳಾದಂಥವ್ರು, ಹೋರಾಟಗಾರರಾದಂಥವ್ರು, ಅಕ್ಷರವಂತರಾದಂಥವ್ರು ನಾವೇನಾದ್ರೂ ನಮ್ಮ ಬದುಕಿನ ಕುರಿತು, ನಮ್ಮ ಕುಟುಂಬದ ಕುರಿತು, ನಮ್ಮ ಸಮುದಾಯದ ಕುರಿತು, ನಮ್ಮ ಸಮಾಜದ ಕುರಿತು, ನಮ್ಮಲ್ಲಿರುವಂತಹ ಅನೇಕ ಸಮಸ್ಯೆಗಳ ಕುರಿತು ನಾವು ಮಾತಾಡದೆ ಹೋದ್ರೆ ನಮಗೂ ಕೂಡ ಆ ಮೆಲುಕು ಹಾಕದೇ ಇರುವಂತ ಆ ಹಸುವಿಗೆ ಹೇಗೆ ರೋಗ ಬಂದಿದೆಯೋ ಹಾಗೆ ನಮಗೂ ಕೂಡ ರೋಗ ಬಂದಿದೆ ಅಂತ ನಾವು ತಿಳ್ಕೋಬೇಕಾಗಿದೆ. ಇವತ್ತು ಆ ರೋಗಕ್ಕೆ ಮದ್ದು ಯಾವುದು ಅನ್ನೋದನ್ನ ನಾವೇ ಅದನ್ನ ಕಂಡುಕೊಳ್ಳುವಂತ ಒಂದು ಪ್ರಕ್ರಿಯೆಯಲ್ಲಿ ನಾವು ತೊಡಗಬೇಕು ಅನ್ನುವಂತ ಒಂದು ಎಚ್ಚರಿಕೆ ಮಾತನ್ನ ನಮ್ಮ ಬಸವರಾಜ್ ಭಿನ್ನಾಳ್ ಅವರು ತಮ್ಮ ಮಾತುಗಳಲ್ಲಿ ಹೇಳಿದರು. ಇವತ್ತು ನಮ್ಮ ಮಧ್ಯೆ ನಾವು ಅನೇಕ ರೀತಿಯ ಸಂಘರ್ಷದ ಗೋಡೆಗಳನ್ನು ಕಟ್ಟಿಕೊಂಡಿದ್ದೇವೆ. ಎಷ್ಟೆಷ್ಟು ನಾವು ನಮ್ಮ ದುರಂತ ಏನು ಅಂದ್ರೆ, ನಾವು ಎಷ್ಟೆಷ್ಟು ಇವತ್ತು ವಿದ್ಯಾವಂತರಾಗ್ತಾ ಇದ್ದೇವೋ, ಎಷ್ಟೆಷ್ಟು ನಾವು ಪ್ರಜ್ಞಾವಂತರಾಗ್ತಾ ಇದ್ದೇವೋ, ಇವತ್ತು ನಮ್ಮ ಮಧ್ಯೆ ಅನೇಕ ಜಾತಿಯ ಗೋಡೆಗಳನ್ನ, ಪ್ರಾದೇಶಿಕತೆಯ ಗೋಡೆಗಳನ್ನ ಕಟ್ಟಿಕೊಳ್ತಾ ಇರತಕ್ಕಂಥದ್ದು ಬಹಳ ದುರಂತದ ಒಂದು ಸಂಗತಿ. ಆದರೆ ನಮ್ಮ ಪರಂಪರೆ ಹಾಗಲ್ಲ. ನಮ್ಮ ದಾಣಿಯವರು ಬಹಳ ಚೆನ್ನಾಗಿ ತಮ್ಮ ವಿಚಾರಗಳನ್ನು ಹಂಚಿಕೊಂಡು ಅವರು ತಮ್ಮ ಸಾಹಿತ್ಯದ ಮೂಲಕ ಅನೇಕ ಸಾಹಿತ್ಯ ಏನ್ ಹೇಳ್ತದೆ ಈ ಸೌಹಾರ್ದತೆಯ ಕುರಿತಾಗಿ ಅನ್ನುವಂಥ ವಿಚಾರಗಳನ್ನ ಅವರು ಆರಂಭದಿಂದ ಕೊನೆಯವರೆಗೆ, ಆಧುನಿಕ ಸಾಹಿತ್ಯದವರೆಗೆ ತಮ್ಮ ವಿಚಾರಗಳನ್ನ ಬಿಚ್ಚಿಡ್ತಕ್ಕಂಥ ಒಂದು ಪ್ರಯತ್ನವನ್ನ ಅವರು ಮಾಡಿದರು. ಇವತ್ತು ನಮ್ಮ ಸಾಹಿತ್ಯ ನಮ್ಮ ಮನಮನಗಳನ್ನ ಬೆಸೆಯುವಂತ, ನಮ್ಮ ಮನೆಗಳನ್ನ ಕೂಡಿಸುವಂತ ಒಂದು ಕೆಲಸವನ್ನ ಮಾಡುವಂತ ತುರ್ತು ಅಗತ್ಯತೆ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ನಮ್ಮ ಅನೇಕ ಜನ ಹಿರಿಯರು ನಮ್ಮ ನೆಲದಲ್ಲಿ ಒಳ್ಳೆಯ ವಿಚಾರಗಳನ್ನ ಬಿತ್ತಿದ್ದಾರೆ. ನಾವು ಯಾವತ್ತೂ ಬಿತ್ತಿರುವಂತದ್ದು ಅದು ಬೆಳೀತದೆ, ಆದ್ರೆ ನಾವು ಹೂತ್ರೆ ಅದು ಪಡೀತದೆ. ಆದ್ರೆ ನಮ್ಮ ಹಿರಿಯರು ಹೂಳುವಂತ ಕೆಲಸವನ್ನ ಮಾಡಿಲ್ಲ, ನಮ್ಮ ಹಿರಿಯರು ಬಿತ್ತುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಆ ಏನೇನು ಬಿತ್ತಿದ್ರು ನಮ್ಮ ಮನದಲ್ಲಿ ಅನ್ನುವಂತ ವಿಚಾರಗಳನ್ನ ದಾಣಿಯವರು ಇಲ್ಲಿ ಹೇಳ್ತಾ ಹೋದ್ರು. ಈ ನಮ್ಮ ನೆಲ ಇವತ್ತೇನು ಅವಿಭಜಿತ ರಾಯಚೂರು ಜಿಲ್ಲೆ ಇದೆಯಲ್ಲ, ಇದು ಬಹಳ ಕಾಲದಿಂದಲೂ ಕೂಡ ಕ್ರಿಸ್ತಪೂರ್ವ ಕಾಲದಿಂದಲೂ ಕೂಡ ಒಂದು ಸೌಹಾರ್ದತೆಯ ನೆಲ ಇದೆ. ಅಶೋಕನಂತ ಅನೇಕ ಜನ ರಾಜರು ಏನು ನಾವು ದಕ್ಷಿಣದ ರಾಜಧಾನಿ
ಸುವರ್ಣಗಿರಿ ಅಂತ ನಾವೇನು ಕರಿತೀವಲ್ಲ, ಈ ಸುವರ್ಣಗಿರಿ ನಮ್ಮ ಭಾಗದಲ್ಲಿ ಇತ್ತು. ನಾವೆಲ್ಲರೂ ಬಹಳ ಅಭಿಮಾನ ಪಟ್ಕೊಂಡು ಸುವರ್ಣಗಿರಿ ಅಂದ ತಕ್ಷಣವೇ ನಮ್ಮ ಪಕ್ಕ ಇರುವಂತ ಕನಕಗಿರಿನೋ ಅಥವಾ ನಮ್ಮ ಹಿಂದಿನ ಜಿಲ್ಲೆಯ ಮಸ್ಕಿಯೋ ಅಂತಂದು ನಾವು ಕರಿತೇವೆ. ಆದ್ರೆ ನಮ್ಮ ಸುವರ್ಣಗಿರಿ ಕನಕಗಿರಿಯೂ ಅಲ್ಲ, ಮಸ್ಕಿಯೂ ಅಲ್ಲ ಅನ್ನುವಂಥದ್ದು ಇತ್ತೀಚಿನ ಸಂಶೋಧನೆ. ನಮ್ಮ ಸುವರ್ಣಗಿರಿ ಯಾವುದು ಅಂದ್ರೆ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸನ್ನತಿ ಅನ್ನುವಂಥದ್ದು ನಮ್ಮ ಸುವರ್ಣಗಿರಿ ಅಂತ ಅನ್ನೋದು. ಆದ್ರೆ ಇಲ್ಲಿ ಅಶೋಕ ಈ ಭಾಗಕ್ಕೆಲ್ಲ ಸುತ್ತಾಡಿದ ಅನ್ನುವಂಥ ವಿಚಾರ ಇದೆ. ಇವತ್ತು ಸನ್ನತಿಯಲ್ಲಿ ಅಶೋಕನ ಒಂದು ಶಿಲ್ಪ ಇದೆ. ಆತನ ಕೌಟುಂಬಿಕ, ಆತನ ಹೆಂಡತಿ, ಆತನ ಮಕ್ಕಳು ಕೂಡ ಆ ಶಿಲ್ಪದಲ್ಲಿ ಇರುವಂತದ್ದನ್ನ ನೋಡಿದ್ರೆ ಅನೇಕ ಜನ ಸಂಶೋಧಕರು ಈ ಭಾಗಕ್ಕೆ ಅಶೋಕ ಬಂದಿದ್ದ ಅಂತ ಅನ್ನೋದಾಗಿರ್ಲಿ. ನಮ್ಮ ಮಸ್ಕಿಯಲ್ಲಿ ಇಡೀ ಜಗತ್ತಿಗೆ ಶಾಂತಿ ಪ್ರಿಯನಾಗಿರುವಂತ ದೊರೆ ಯಾರು ಅಂತ ಅನ್ನೋದು 1916ವರೆಗೆ ನಮ್ಗೆ ಗೊತ್ತಿರಲಿಲ್ಲ. ಆದ್ರೆ ಒಬ್ಬ ಚಾರ್ಲ್ಸ್ ಬಿಡನ್ ಅಂತವನು ಗಣಿ ಇಂಜಿನಿಯರ್ ಈ ಭಾಗದಲ್ಲಿ ಸುತ್ತಾಡುವಾಗ ಆತನ ಕಣ್ಣಿಗೆ 4 ಅಕ್ಷರ ಬಿದ್ದು ಮಸ್ಕಿಯಲ್ಲಿ. ಅದನ್ನು ಓದಿದಾಗ ಅಶೋಕನ ಪ್ರಿಯದರ್ಶಿ ದೊರೆ ಯಾರು ಈ ಜಗತ್ತಿನಲ್ಲಿ, ಆತ ಅಶೋಕ ಅನ್ನುವಂಥದ್ದು ಆ ಶಾಸನ ನಮಗೆ ತಿಳಿಯಪಡಿಸಿತು. ಹೀಗಾಗಿ ನಮ್ಮ ಗವಿಮಠದಲ್ಲಿಯೂ ಕೂಡ ಅಶೋಕನ ಒಂದು ಶಾಸನ ಇದೆ. ಈ ಶಾಸನಗಳೆಲ್ಲ ತಿರುಳೇನು ಅಂತಂದ್ರೆ, ನಾವು ಸೌಹಾರ್ದತೆಯ ನೆಲದಲ್ಲಿ ಬದುಕಿದಂಥವರು, ಈ ನೆಲ ಸೌಹಾರ್ದತೆಯ ನೆಲ, ಇಲ್ಲಿರುವಂತ ಜನ ಸೌಹಾರ್ದತೆಯಿಂದ ಬದುಕಬೇಕು ಅಂತಂದು ಇಡೀ ಮನುಕುಲಕ್ಕೆ ಸಂದೇಶವನ್ನ ಬಿಟ್ಟಿರುವಂತ ಈ ಶಾಸನಗಳು ನಮ್ಮ ಈ ಸೌಹಾರ್ದತೆಯ ನೆಲದಲ್ಲಿರುವಂತದ್ದು. ನಮ್ದು ಕೊಪ್ಪಳ ನಗರ ಅನ್ನೋದು ಕೊಪ್ಪಳ ಒಂದು ಕಾಲಕ್ಕೆ ಇದು ಜೈನದ ಬಹಳ ಮಹತ್ವದ ಕೇಂದ್ರ ಆಗಿತ್ತು ಅಂತ ಅನ್ನೋದು. ಜೈನ ಮುನಿಗಳು ಅವತ್ತು ಶಾಂತಿಯ ಸಂದೇಶವನ್ನ ಈ ನೆಲಕ್ಕೆ ಬಿಟ್ಟಿರುವಂತ ಸಂಗತಿಗಳು ಕೂಡ ಅನೇಕ ಇವೆ. ಈ ಎಲ್ಲ ವಿಚಾರಗಳನ್ನ ನಮ್ಮ ದಾಣಿಯವರು ತಮ್ಮ ಮಾತಿನಲ್ಲಿ ಹೇಳ್ತಾ ಹೋದ್ರೆ ಅವರಿಗೆ ಸಮಯ ಸಾಲಿಲ್ಲ. ಇವತ್ತು ನಾವು ಅರ್ಥವನ್ನ ಮಾಡ್ಕೋಬೇಕಾಗಿದೆ. ಹತ್ತಿರವಿದ್ದು, ಅದಕ್ಕೆ ನಮ್ಮ GS ಶಿವರುದ್ರಪ್ಪನವರು ಒಂದು ಮಾತು ಹೇಳ್ತಾರೆ, ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ, ಹೊಂದಿಕೆ ಎಂಬುದು ಎಷ್ಟು ಕಷ್ಟವೋ 4 ದಿನದ ಈ ಬದುಕಿನಲ್ಲಿ. ನಮ್ಮ ಬದುಕು 4 ದಿನದ್ದು. ಆದ್ರೆ ನಾವು ನಮ್ಮ ಮಧ್ಯೆ ಅನೇಕ ಗೋಡೆಗಳನ್ನು ಕಟ್ಟಿಕೊಂಡು ನಾವು ಇವತ್ತು ಒದ್ದಾಡ್ತಾ ಇದ್ದೇವೆ. ಅದನ್ನು ಬಿಟ್ಟು ನಾವು ನಮ್ಮ ಬದುಕಿನ ನಂದನಕ್ಕೆ ಬರಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ ಅವರು. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆ ಈ ನಮ್ಮೊಳಗೆ. ಒಳಗಿನ ತಿಳಿಯನು ಕಲಕದೆ ಇದ್ದರೆ ಅಮೃತದ ಸವಿ ಇದೆ ನಾಲಿಗೆಗೆ. ಆ ಅಮೃತದ ಸವಿಯನ್ನ ನಾವು ಈ ಸಾಹಿತ್ಯದ ಮೂಲಕ, ನಮ್ಮ ಬದುಕಿನ ಮೂಲಕ ನಾವು ಕಟ್ಟಿಕೊಳ್ಳಬೇಕು ಅನ್ನುವಂತ ಆ ಕವಿಯ ಸಂದೇಶವನ್ನ ಇವತ್ತೆಲ್ಲರೂ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ನಮ್ಮ ಗುಂಡೂರವರಿಗೆ ಸಮಯ ಸಾಲಿಲ್ಲ. ಅವರು ನಿಜವಾಗಲೂ ನಾವೆಲ್ಲರೂ ಏನ್ ತಿಳ್ಕೊಂಡಿದೀವಿ ಅಂತಂದ್ರೆ, ಇವತ್ತು ನಮ್ಮ ಇಡೀ ಕರ್ನಾಟಕದ ಸಾಹಿತ್ಯದಲ್ಲಿ ನಮ್ಗೆ ದಾಸ ಸಾಹಿತ್ಯವು ಕೂಡ ಬಹಳ ಮುಖ್ಯವಾಗಿರುವಂತದ್ದು. ಆದ್ರೆ ಈ ದಾಸ ಸಾಹಿತ್ಯದ ತವರು ಮನೆ ನಮ್ಮ ರಾಯಚೂರು ಜಿಲ್ಲೆ ಅಂತ ನಾವು ತಿಳ್ಕೊಂಡಿದ್ವಿ. ಆದ್ರೆ ನಮ್ಮ ಕೊಪ್ಪಳ ಜಿಲ್ಲೆಯು ಕೂಡ ರಾಯಚೂರು ಜಿಲ್ಲೆ ಒಂದು ಭಾಗ ಹಿಂದೆ. ನಮ್ಮ ಮಾನ್ವಿಯಲ್ಲಿ ಅನೇಕ ಜನ ದಾಸರು ಅಲ್ಲಿದ್ರು ಅಂತ ಅನ್ನೋದಾಗಿರ್ಲಿ, ಅಥವಾ ನಮ್ಮ ವಿಜಯನಗರದ ಕಾಲದಲ್ಲಿ ಕೂಡ ಒಂದು ದಾಸಕೂಟ ಅನ್ನುವಂಥದ್ದು ನಮ್ಮ ವಿಜಯನಗರದಲ್ಲಿ ಇತ್ತು. ಹೀಗಾಗಿ ಈ ದಾಸ ಪರಂಪರೆಯ ಒಂದು ದೊಡ್ಡ ಒಂದು ಗುಂಪೆ ಈ ಭಾಗದಲ್ಲಿ ಇತ್ತು ಅಂತ ಅನ್ನೋದಕ್ಕೆ ನಮ್ಮ ಪವನ್ ಕುಮಾರ್ ಅವರು ಏನಿಲ್ಲ ಇವತ್ತು ಇಲ್ಲಿ ತಮ್ಮ ಪ್ರಬಂಧವನ್ನ ಮಂಡನೆ ಮಾಡಿದ್ರು. ಸುಮಾರು 15-20 ಜನ ದಾಸರನ್ನ ಗುರುತಿಸುವುದರ ಮೂಲಕ ಅವರ ಸುಳಾದಿಗಳನ್ನ, ಅವರ ಉಗಾಭೋಗಗಳನ್ನ, ಅವರ ಕೀರ್ತನೆಗಳನ್ನ ನಮ್ಮ ಮುಂದೆ ಉಣಬಡಿಸಿದರು. ಒಂದು ಮಾತಿದೆ ನಮಗೆ, ಇವತ್ತು ದಾಸ ಸಾಹಿತ್ಯ ಅನ್ನುವಂಥದ್ದು ಅದು ಸಮಾಜಮುಖಿ ಸಾಹಿತ್ಯ ಅಲ್ಲ ಅಂತನ್ನುವಂಥದ್ದನ್ನ ಕೆಲವು ವಿಮರ್ಶಕರು ಮಾತಾಡ್ತಾರೆ. ಆದ್ರೆ ನಾವು ಅನೇಕ ಕೀರ್ತನೆಗಳನ್ನ ಮತ್ತು ಈ ಉಗಾಭೋಗಗಳನ್ನ, ಸುಳಾದಿಗಳನ್ನ ಗಮನಿಸ್ತಾ ಹೋದ್ರೆ ಅದು ಕೂಡ ಒಂದು ಸಮಾಜಮುಖಿಯಾಗಿರ್ತಕ್ಕಂಥ ಸಾಹಿತ್ಯ ಅಂತ ಅನ್ನೋದನ್ನ ನಾವು ಇವತ್ತು ಗಮನಿಸಬೇಕಾಗಿದೆ. ಆದ್ರೆ ಮುಖ್ಯವಾಗಿ ಇವತ್ತು ಈ ಅಂತರಸೂಚಿ, ಆ ಅಂತರಸೂಚಿಯ ಚಳುವಳಿ ನಮ್ಮ ದಾಸ ಸಾಹಿತ್ಯ ಅಂತ ಅನ್ನೋದು ನಮಗೆ ಬಹಳ ಮುಖ್ಯ. ಇವತ್ತು ಆ ಸಾಹಿತ್ಯ ಒಂದು ಸಂದೇಶವನ್ನ ನಮ್ಮ ಸಮಾಜಕ್ಕೆ ಕೊಡ್ತದೆ. ನಮಗೆ ಬಡತನ ಬಂದ್ರು ಕೂಡ ನಾವು ಅದನ್ನ ಹಿಗ್ಗುತ್ತಲೇ ಸ್ವೀಕಾರ ಮಾಡಿ ಸಮಾಜಮುಖಿಯಾಗಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ಅನ್ನೋದು. ಈ ಭಕ್ತಿ, ಜ್ಞಾನ, ವೈರಾಗ್ಯಗಳು ಮಾನವನಲ್ಲಿ ಬೆಳೆಯಬೇಕಾದ್ರೆ ಆ ವ್ಯಕ್ತಿ ನೀತಿ ನಿಯಮಗಳನ್ನ ಸದಾ ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನುವಂಥದ್ದನ್ನ ಈ ದಾಸ ಸಾಹಿತ್ಯ ತಮ್ಮ ಸಂದೇಶವನ್ನ ಕೊಡುತ್ತದೆ. ನಮ್ಮ ಸಮಾಜದಲ್ಲಿ ಅನೇಕ ರೀತಿಯ ಡಂಬಾಚಾರಗಳಿದ್ವು.
ನಮ್ಮ ವಚನ ಸಾಹಿತ್ಯ ಆಗಿರ್ಲಿ, ನಮ್ಮ ಜನಪದ ಸಾಹಿತ್ಯ ಆಗಿರ್ಲಿ, ಆ ತತ್ವಪದ ಸಾಹಿತ್ಯ ಆಗಿರ್ಲಿ, ಅದೆಲ್ಲ ಈ ಡಾಂಬಿಕತೆಗೆ ಒಂದು ಪರಿಹಾರವನ್ನು ಹುಡುಕ್ತಕ್ಕಂಥ ಕೆಲಸವನ್ನು ಕೂಡ ಸಾಹಿತ್ಯ ಮಾಡಿತು. ಹಾಗೆ ನಮ್ಮ ದಾಸ ಸಾಹಿತ್ಯವು ಕೂಡ ಅದನ್ನು ಮಾಡುತ್ತೆ ಅನ್ನೋದಕ್ಕೆ ನಮ್ಮ ಮುಂದೆ ಅನೇಕ ರೀತಿಯ ಉದಾಹರಣೆಗಳಿವೆ. ನಮ್ಮ ಪುರಂದರದಾಸರ ಕೆಲವೊಂದು ಅವರ ಹಾಡುಗಳನ್ನ ನಾವು ಗಮನಿಸೋದಾದ್ರೆ, ಅವರು ಒಂದ್ ಕಡೆ ಬರೀತಾರೆ, ಮಡಿ 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 ಎಂದು ನೀನ್ ಯಾಕೆ ಮೂರಾರ್ಕು ಆರ್ತಿ ಮಡಿ ಮಡಿ ಎಲ್ಲಿ ಬಂತೋ ಬಿಕನಾಸಿ ಅಂತ ಕೇಳ್ತಾರೆ ಅವರು. ಆ ಮಡಿಯು ನೀನೆ, ಮೈಲಿಗೂ ನೀನೆ, ಸುಡಲಿ ನಿನ್ನ ಬಿಡು ಬಿಕನಾಸಿ, ಚರ್ಮವ ತೊಳೆದರೆ ಕರ್ಮವು ಹೋಗುವುದೇ, ಮರ್ಮವ ತಿಳಿಯದ ಬಿಕನಾಸಿ ಅಂತೇಳಿ ಆ ಮಡಿಯ ಕುರಿತು ಆ ಪುರಂದರದಾಸರು ಹೇಳುವಂಥದ್ದು. ನಮ್ಮ ಗೋಪಾಲದಾಸರು ಈ ದೇಹವ ಹೊರಭಾಗದ ಶುಚಿಯ ಮಡಿಯಲ್ಲ, ಮನಸ್ಸು ಬದಲಾಗುವುದು ಮಡಿ, ಮನ ಪರಿವರ್ತನೆ ಅನ್ನುವಂಥದ್ದು ಇದೆಯಲ್ಲ, ಈ ಮನ ಪರಿವರ್ತನೆಯೇ ನಿಜವಾದ ಮಡಿ ಅನ್ನುವಂಥ ಮಾತನ್ನ ಮನಶುದ್ಧಿ ಇಲ್ಲದವ ಹಚ್ಚಿಕೊಂಡ ನಾಮಗಳು ಹೆಮ್ಮೆಗೆ ಬರೆ ಕೊಟ್ಟಂತೆಯ. ತಾವೇನು ನಾಮಗಳನ್ನು ಹಚ್ಚಿಕೊಳ್ತೀವಲ್ಲ, ಈ ನಾಮ ಹಚ್ಚಿಕೊಂಡ್ರೆ ನಾವು ಅದು ಮನಶುದ್ಧಿಗಾಗಿ ನಾಮವನ್ನು ಹಚ್ಚಿಕೊಳ್ತೀವಿ ಅಂತನ್ನುವಂತ ಮಾತನ್ನು ಹೇಳ್ತಾ, ಆ ಬರೀ ನಾವು ಮನಶುದ್ಧಿಯನ್ನ ಮಾಡದೆ ನಾಮಗಳನ್ನ ಹಚ್ಚಿಕೊಂಡ್ರೆ ಆ ಎಮ್ಮೆಗೆ ಬರೆ ಕೊಟ್ಟಂತೆ ಅನ್ನುವಂತ ಒಂದು ವಿಚಾರವನ್ನ ಅವರು ಹೇಳುವಂಥದ್ದು. ಇವತ್ತೇನು ನಾವು ಅಂಬೇಡ್ಕರ್ ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ನಾವು ದುಡಿಯುವಂತ ನಮ್ಮ ಸಂಪತ್ತಿನಲ್ಲಿ ನಿನಗೆ ಬರುವಂತ ಆದಾಯದಲ್ಲಿ ಒಂದಿಷ್ಟನ್ನ ನಿನ್ನ ಸಮಾಜಕ್ಕೆ ವ್ಯಯ ಮಾಡಬೇಕು ಅಂತ ಅನ್ನೋದು. ಹಾಗೆ ನಮ್ಮ ದಾಸರು ಕೂಡ, ನಿಮಗೆ ನಮ್ಮ ಶರಣರು ಕೂಡ ನಿಮ್ಮ ಆದಾಯದಲ್ಲಿ ಬರುವಂತ ಒಂದಿಷ್ಟು ಹಣವನ್ನ ನಿಮ್ಮ ಸಮಾಜದ ಅಭಿವೃದ್ಧಿಗಾಗಿ ವ್ಯಯ ಮಾಡಿ ಅನ್ನುವಂತ ಒಂದು ಸಂದೇಶವನ್ನ ಅವರು ಕೊಟ್ಟರು. ಒಂದು ಅರ್ಥವು ನಿನಗೂ ದೊರೆಯುತ್ತಾಯಿತೆಂದರೆ ಚಂದದಿ ಚಿಂತಿಸುವ ಅನಂತ ಪರಿಯಲ್ಲಿ, ದಾಸರು ಹೇಳೋದಿದು. ನಿನಗೇನಾದ್ರೂ ಒಂದಿಷ್ಟು ಹಣ ಸಿಕ್ತು ಅಂತಂದ್ರೆ ನೀನು ನಿನ್ನ ಸಮಾಜಕ್ಕೆ ಅದನ್ನು ಒಂದಿಷ್ಟು ವ್ಯಯ ಮಾಡ್ತೀನಿ ಅನ್ನುವಂತ ಪ್ರಜ್ಞೆ ನಿನ್ನಲ್ಲಿರ್ಲಿ. ಒಂದು ಭಾಗ ದೇವ ಸಮುದಾಯಕ್ಕೆ ಕೊಡು, ಒಂದು ಭಾಗ ಪಿತೃಗಳಿಗೆ ನೀನು ಮಾಡು, ಒಂದು ಭಾಗ ಪರಿವಾರ ಬಂಧುಗಳಿಗೆ ಮಾಡು. ಅದೆಲ್ಲವನ್ನು ಕೊಟ್ಟು ನೀನು ಆನಂದದಿಂದ ಉರುಕಂಡೆ ಅನ್ನುವಂತ ಒಂದು ಮಾತನ್ನ ಈ ದಾಸರು ಹೇಳ್ತಾರೆ ಅಂತಂದ ಮೇಲೆ, ಇವತ್ತು ದಾಸ ಸಾಹಿತ್ಯವೂ ಕೂಡ ಅದು ಜನಮುಖಿಯಾಗಿ ಸಮುದಾಯಮುಖಿಯಾಗಿ ಕೂಡ ತನ್ನ ಕೆಲಸವನ್ನ ಮಾಡಿತು ಅನ್ನುವಂತ ಮಾತನ್ನ ನಮ್ಮ ಗುಂಡೂರಾವ್ರವರು ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ಒಂದು ಮಾತುಗಳನ್ನ ಹೇಳಿದ್ದಾರೆ. ಅವರು ಅನೇಕ ಹಸ್ತಪ್ರತಿಗಳನ್ನ ನಾವು ನೋಡಿದ್ದೇನೆ ಮತ್ತು ಸಂಗ್ರಹಿಸಿದ್ದೇನೆ, ಅನೇಕ ಹಾಡುಗಳನ್ನ ನಾನು ರೆಕಾರ್ಡಿಂಗ್ ಮಾಡಿದ್ದೇನೆ ಅನ್ನುವಂತ ಮಾತನ್ನ ಹೇಳಿದ್ರು. ನಾನು ಕುಳಿತಾಗ ನಮ್ಮ ಮಾಲಿ ಪಾಟೀಲ್ರು ಒಂದು ಮಾತು ಹೇಳಿದ್ರು, ನೋಡ್ರಿ ಇಲ್ಲಿವರೆಗೆ ನಮ್ದು ಸಂಪದ್ಭರಿತವಾಗಿರುವಂತ ಸಾಹಿತ್ಯ ನಮ್ಮ ನೆಲದಲ್ಲಿದೆ, ಆದ್ರೆ ಇತ್ತೀಚೆಗೆ ನಮ್ಮ ಪರಿಷತ್ತುಗಳಂತವುಗಳು ಆ ಮುದ್ರಣ ಸೇವೆಯನ್ನು ಪ್ರಕಟಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇಲ್ಲ ಅಂತನ್ನೋದು. ಇವತ್ತು ದಾಸ ಸಾಹಿತ್ಯದ ಕುರಿತು ಇಲ್ಲಿ ಕೆಲಸ ಆಗಿಲ್ಲ, ಶರಣ ಸಾಹಿತ್ಯದ ಕುರಿತು ಈ ಭಾಗದಲ್ಲಿ ಕೆಲಸ ಆಗಿಲ್ಲ, ಹಾಗೇನೆ ನಮ್ಮ ತತ್ವಪದ ಸಾಹಿತ್ಯದ ಕುರಿತಾಗಿ ಕೂಡ ಕೆಲಸ ಮಾಡಿಲ್ಲ ಅನ್ನುವಂತ ಒಂದು ವಿಚಾರವನ್ನ ಹೇಳಿದ್ರು. ಈ ಭಾಗದ ಮಿತ್ರರಲ್ಲಿ, ಸಂಶೋಧಕ ಮಿತ್ರರಲ್ಲಿ ಒಂದು ವಿನಂತಿಯನ್ನ ಈ ವೇದಿಕೆ ಮೂಲಕ ಮಾಡಿಕೊಳ್ತೇನೆ. ಹೀಗೆ ನಿರ್ಲಕ್ಷಿತ ಆಗಿರ್ತಕ್ಕಂಥ ಇಂಥ ಸಾಹಿತ್ಯದ ಕುರಿತು ನಾವಿವತ್ತು ಸಂಶೋಧನೆಯನ್ನು ಕೈಗೊಳ್ತಕ್ಕಂಥ ಅವಶ್ಯಕತೆ ಇದೆ. ಅದನ್ನ ಮುದ್ರಣ ಮಾಡಿ ನಮ್ಮ ಜನರಿಗೆ ಹಂಚುವಂತ ಒಂದು ಕೆಲಸವನ್ನ ಈ ಭಾಗದ ಜನ ಮಾಡ್ಲಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವರ ಉಪನ್ಯಾಸಗಳು ಇವತ್ತು ನಮಗೆ ಎಚ್ಚರಿಕೆಯ ಒಂದು ಗಂಟೆಯನ್ನು ಕೊಟ್ಟು ಆ ಸಾಹಿತ್ಯದ ಮೂಲಕ ನಾವು ಏನನ್ನು ಮಾಡಬೇಕಾಗಿದೆ, ನಾವು ನಮ್ಮ ಸಾಹಿತ್ಯ ನಮ್ಗೆ ಏನನ್ನ ಕೊಡಬೇಕಾಗಿದೆ ಅನ್ನುವಂತ ಒಂದು ವಿಚಾರಗಳನ್ನ ಅಥವಾ ಸಾಹಿತ್ಯದ ಕೆಲಸ ಏನು ಅನ್ನುವಂಥದ್ದನ್ನು ಕೂಡ ಅವರು ಹೇಳ್ತಾ ಹೋದ್ರು. ಇವತ್ತು ಈ ಪ್ರೀತಿ, ನಂಬಿಕೆ, ವಿಶ್ವಾಸ, ಸಹಿಷ್ಣುತೆಯಿಂದಲೂ ಕೂಡ ಬರೆಯಬಹುದು ಅನ್ನುವುದನ್ನ ಮರೆತು ಮಾತಾಡ್ತಕ್ಕಂಥ ಈ ಹೊತ್ತಿನಲ್ಲಿ ನಮಗೆ ಪಾಕಿಸ್ತಾನದ ಕವಿ ಘನಶ್ಯಾಮ್ ಅಗರ್ವಾಲ್ರ ಕವಿತೆ ಒಂದು ನೆನಪಾಗುತ್ತೆ ನಮಗೆ. ಅಂದ್ರೆ ಇವತ್ತು ನಮ್ಮ ಸಮಾಜದಲ್ಲಿ ಒಬ್ಬ ಬರಹಗಾರರ, ಸಾಹಿತಿಗಳ ಅಥವಾ ಹೋರಾಟಗಾರರ, ಚಿಂತಕರ ಅಥವಾ ಪ್ರಜ್ಞಾವಂತರ ಜವಾಬ್ದಾರಿ ಏನಿದೆ ಅಂತ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅವ್ರು ಹೇಳ್ತಾರೆ ತಮ್ಮ ಕವಿತೆಯಲ್ಲಿ, ಈತ ರಾಜಕಾರಣಿ, ಈತ ಬಾಂಬ್ ಸೃಷ್ಟಿಸಿದ, ಈತನಿದ್ದು ಬಾಂಬ್ ಸೃಷ್ಟಿಯಾಯಿತು, ಈತನಿಗೆ 10 ಬಾರುಕೋಲಿನಿಂದ ಬಾರಿಸಿರಿ. ಈತ ಧರ್ಮಗುರು, ಈತ ಬಾಂಬಿಗೆ ಧರ್ಮಗುಣ ನೀಡಿದ, ಈತನಿಗೆ 20 ಬಾರುಕೋಲಿನಿಂದ ಬಾರಿಸಿರಿ. ಈತ ಕವಿ, ಈತ ಲೇಖಕ, ಈತ ಕಲಾವಿದ, ಈತ ಪ್ರಜ್ಞಾವಂತ, ಈತ ಬೋಧಕ, ಈತನಿದ್ದು ಬಾಂಬ್ ಸೃಷ್ಟಿಯಾಯಿತು, ಈತನಿಗೆ 100 ಬಾರುಕೋಲಿನಿಂದ ಬಾರಿಸಿರಿ.
ಅಂದ್ರೆ ನಮ್ಮೆಲ್ಲರ ಜವಾಬ್ದಾರಿ ಏನಿದೆ ಅಂತನ್ನುವಂಥದ್ದನ್ನ ಇವತ್ತು ನಾವು ಅರ್ಥ ಮಾಡಿಕೊಳ್ಬೇಕಾದಂತ ತುರ್ತು ಅಗತ್ಯತೆ ಇದೆ. ಇವತ್ತು ಸಾಹಿತ್ಯದಲ್ಲಿ ಅನೇಕರು ಅನೇಕ ರೀತಿಯ ಬಗೆಗಳನ್ನ ಪ್ರಕಾರಗಳನ್ನ ಮಾಡ್ತಾ ಹೋಗ್ತಾರೆ. ಒಂದು ಶ್ರೇಷ್ಠ ಸಾಹಿತ್ಯ, ಇನ್ನೊಂದು ಕನಿಷ್ಠ ಸಾಹಿತ್ಯ ಅನ್ನುವಂಥ ಮಾತುಗಳು ಕೂಡ ನಮ್ಮ ಮಧ್ಯೆ ಇವೆ. ಒಂದು ಉತ್ತಮ ಕೃತಿ, ಒಂದು ಉತ್ತಮ ಕಲೆ, ಒಂದು ಉತ್ತಮ ಹಾಡು, ಒಂದು ಉತ್ತಮ ನೃತ್ಯ ಅನ್ನೋ ರೀತಿಯಲ್ಲಿ ಕೂಡ ಕೆಲವೊಂದ್ಸಲ ನಾವು ಅನೇಕ ಮಾನದಂಡಗಳನ್ನು ಇಟ್ಟುಕೊಂಡು ಮಾತಾಡುವ ಈ ಸಂದರ್ಭದಲ್ಲಿ ನಮ್ಮ ಸಾಹಿತ್ಯ ಅಥವಾ ನಮ್ಮ ಬರವಣಿಗೆ ಒಂದು ಕ್ಷಣ ನನ್ನನ್ನ ಅಥವಾ ನನ್ನ ಜಾತಿಯನ್ನ ಮರೆಸಿದರೆ, ಅದು ಒಂದು ಕ್ಷಣ ನನ್ನ ಅಹಂಕಾರವನ್ನ ಮರೆಸಿದರೆ, ಅದು ಒಂದು ಕ್ಷಣ ನನ್ನ ಅಧಿಕಾರವನ್ನ ಮರೆಸಿದರೆ, ಅದು ಒಂದು ಕ್ಷಣ ನನ್ನ ಶ್ರೀಮಂತಿಕೆಯನ್ನ ಮರೆಸಿ ನನ್ನನ್ನು ಉತ್ತಮ ದಾರಿಗೆ ತರುವಂತ ಒಂದು ಕೆಲಸವನ್ನ ಯಾವ ಸಾಹಿತ್ಯ ಮಾಡ್ತದೋ, ನಮ್ಮನ್ನ ಯಾವುದು ಮನುಷ್ಯನನ್ನಾಗಿ ಮಾಡ್ತದೋ ಅದು ನಿಜವಾದ ಸಾಹಿತ್ಯ ಅಂತನ್ನೋದನ್ನ ನಾವೆಲ್ಲರೂ ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ.